ನಮಸ್ಕಾರ ಪ್ರೇಕ್ಷಕರೇ, ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ. ಬೆಳಗಾವಿ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಚಳಿಗಾಲ ಅಧಿವೇಶನದಲ್ಲಿ ಟೆಂಟ್ ನಂಬರ್ 9ರಲ್ಲಿ ಭೀಮ್ ಆರ್ಮಿ ವತಿಯಿಂದ ಸಂಘಟನೆಯನ್ನು ಮಾಡಲಾಯಿತು. ಈ ಸಂಘಟನೆಯಲ್ಲಿ ಭೀಮ್ ಆರ್ಮಿಯ ನೂರಾರು ಕಾರ್ಯಕರ್ತರು, ಪದಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇವರು ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮನವಿಯನ್ನು ಸಲ್ಲಿಸಿದರು. ನಮ್ಮ ಹೆಣ್ಣು ಮಕ್ಕಳು ದಲಿತ ಪರ, ಹಿಂದುಳಿದ ಮತ್ತು ಇನ್ನಿತರ ಎಲ್ಲ ಬಹುಜನ ಹೆಣ್ಣು ಮಕ್ಕಳಿಗೆ ಓದಲಿಕ್ಕೆ ಸಮರ್ಪಕವಾದ ವಿದ್ಯಾಭ್ಯಾಸ ಮಾಡಲಿಕ್ಕೆ ಸ್ಥಳೀಯವಾಗಿ ಜಾಗಗಳಿಲ್ಲ. ಅದಕ್ಕೆ ಆದಂತಹ ಒಂದು ರೀತಿಯಾಗಿರ್ತಕ್ಕಂಥ ವೇತನ ಕೊಡುವ ಮುಖಾಂತರ ನಮ್ಮ ಹೆಣ್ಣು ಮಕ್ಕಳ ವಿದ್ಯಾರ್ಥಿಗೆ ಒಂದು ಸಮರ್ಪಕವಾಗಿರ್ತಕ್ಕಂಥ ನಿಲುವನ್ನು ಕೊಡಬೇಕಂತಕ್ಕಂಥ ಒಂದು. ಎರಡನೇದು, ಟಿಪ್ಪು ಸುಲ್ತಾನ್ ಅವರ ವಿರೋಧಿ, ಇವರ ವಿರೋಧಿ. ಆ ಮನುಷ್ಯನ ಬಗ್ಗೆ ಅರ್ಥ ಮಾಡ್ಕೊಂಡು ಮಾತಾಡಿ. ಫಸ್ಟ್ ಕ್ಲಿಯರ್ ಆಗಿ ಹೇಳ್ತೀನಿ ನಾನು, ಆ ಮನುಷ್ಯನ ಬಗ್ಗೆ ಅರ್ಥ ಮಾಡ್ಕೊಂಡು ಸ್ಪಷ್ಟವಾಗಿ ಮಾತಾಡಿ. 1780 ಕಾಲಘಟ್ಟದಿಂದ ಹಿಡ್ಕೊಂಡು 1799 ತನಕ ಅಪ್ಪನ ಜೊತೆ ಸೇರ್ಕೊಂಡು 4 ಆಂಗ್ಲೋ ಮೈಸೂರು ಯುದ್ಧಗಳನ್ನ ಮಾಡಿ 3 ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಮಕ್ಕಳನ್ನು ಒತ್ತೆ ಇಟ್ಟು, ಅರ್ಧ ರಾಜ್ಯವನ್ನು ಒತ್ತೆ ಇಟ್ಟು, ನೆಪೋಲಿಯನ್ ಬೋನಾಪಾರ್ಟೆ ಭಾರತಕ್ಕೆ ಮತ್ತು ಕರ್ನಾಟಕಕ್ಕೆ ಬರದೇ ಇರೋ ಕಾಲಘಟ್ಟಕ್ಕೆ ತನ್ನ ಪ್ರಾಣವನ್ನು ಕೊಟ್ಟು ಒಪ್ಪಂದಕ್ಕೊಳಗಾದನೆ ಹೊರತು ಸೋಲಿಲ್ಲ. ಸೋತ್ ನೀವು ಕಾಲು ಹಿಡಿದ್ರಿ, ಅವನ್ ಜಯಂತಿ ಮಾಡಬೇಡ್ರಿ ಅನ್ಲಿಕ್ಕೆ ನಿಮ್ಗೆ ಏನ್ ಹಕ್ಕಿದೆ ಅಂತಕ್ಕಂಥದ್ದು ನನ್ನ ಮಾತು ಇವತ್ತಿನ ದಿವಸ. ಟಿಪ್ಪು ಜಯಂತಿ ಮಾಡಲೇಬೇಕು. ಯಾಕೆ ಮಾಡಬೇಕಂದ್ರೆ ಟಿಪ್ಪು ಒಬ್ಬ ಸಮರ್ಪಕ, ನೈತಿಕ, ರಾಷ್ಟ್ರೀಯವಾದಿ ಮತ್ತು ಹೋರಾಟಗಾರ. ಜೊತೆಗೆ ನಾನು ಬಾಬಾ ಸಾಹೇಬರ ಮಗನಾಗಿ, ಮೂಕ ನಾಯಕನ ಮಗನಾಗಿ, ಪ್ರಬುದ್ಧ ಭಾರತವನ್ನು ಕಟ್ಟಿದವನ ಮಗನಾಗಿ ಹೇಳ್ತಾನೆ. ಇದು ಅವ್ರ ರಕ್ತ ಅಲ್ಲ. ಇನ್ನೊಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ ನಾನು. ಪದೇ ಪದೇ ಹೇಳ್ತಿರ್ತೀರಿ ನೀವು, ಕೇವಲ ಹೋರಾಟವನ್ನು ಮಾಡ್ತೀವಿ, ಮನೆಗೆ ಹಾಕೊಂತೀವಿ, ಮನೆಗೆ ಹೋಗ್ತೀವಿ, ಹೋರಾಟವನ್ನು ಮಾಡ್ತೀರಿ, ಮನೆಗೆ ಹೋಗ್ತೀವಿ. ಅಲ್ಲ ಸರ್, ಬಾಬಾ ಸಾಹೇಬರು ತೀರ್ಕೊಂಡು ಸುಮಾರು ವರ್ಷ ಆಯ್ತು. ಇವತ್ತಿನ ತನಕನೂ ಕೂಡ ನಮ್ಗೆ ಸಿಗಬೇಕಾದ ನ್ಯಾಯ ಸಿಕ್ಕಿಲ್ಲ. ಆ ನ್ಯಾಯವನ್ನು ಹುಡುಕಾಡ್ಲಿಕ್ಕೆ ಇಂತ ಎಲ್ಲ ನಮೂನೆ ವ್ಯವಸ್ಥೆ ನಡೆದಿದೆ. ಒಳಗ್ ಕುಂತ್ಕೊಂಡು ಕಚೇರಿಯಲ್ಲಿ ಕುಂತ್ಕೊಂಡು ಮಾತಾಡೋದಲ್ಲ, ಬೀದಿಗೆ ಬಂದ ನಮ್ಮ ಹಕ್ಕನ್ನ ನೋಡಿ, ನಮ್ಮ ನಿಲುವನ್ನು ನೋಡಿ ಈ ರೀತಿ ಇಷ್ಟು ಜನ ಸೇರ್ಕೊಂಡು ಇವತ್ತು ಕೂಗು ಹೊಡೆದು ಮಾತಾಡ್ಲಿಕ್ಕೆ ಕಾರಣ ಏನ್ ಗೊತ್ತಾ? ರಕ್ತ ಕುದಿಯತ್ತೆ. ನಮ್ದು ರಕ್ತ ಕುದಿಯತ್ತೆ, ಸುಮ್ನೆ ಕುದಿಯಲ್ಲ. ನಮಗೋಸ್ಕರ ಇರ್ತಕ್ಕಂಥ ದುಡ್ಡನ್ನ ಗ್ಯಾರಂಟಿ ಮೇಲೆ ಗ್ಯಾರಂಟಿ ಕೊಟ್ಟು ಕದಿಯುವಂತ ಪ್ರಯತ್ನ ಮಾಡಿದ್ರಿ. ಮತ್ತೆ ನಮ್ಮ ಗ್ಯಾರಂಟಿ ಎಲ್ಲಿ ಹೋಯ್ತು? ಬಾಬಾ ಸಾಹೇಬ್ ಗ್ಯಾರಂಟಿ ಎಲ್ಲಿ ಹೋಯ್ತು? ಈ ರಾಷ್ಟ್ರಕ್ಕೆ 395 ವಿಧಿ, 22 ಅಧ್ಯಾಯ, 8 ಅನುಸೂಚಿ, ಇವತ್ತಿನ ಸರ್ಕಾರದ 104 ತಿದ್ದುಪಡಿಗಳ ಮೂಲಕ ಅತ್ಯಂತ ಗಟ್ಟಿಯಾದ ಸಂವಿಧಾನ ಕೊಟ್ಟ ಭೂಪ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ 6773 ಜಾತಿಗೆ ನ್ಯಾಯ ಕೊಟ್ಟಿದ್ದಾರೆ. 14 ಅಧಿಕ ಧರ್ಮಗಳಿಗೆ ನ್ಯಾಯ ಕೊಟ್ಟಿದ್ದಾರೆ. ಅಂತವರ ನಿಲುವಿಗೆ ಎಲ್ಲಿ ಹೋಯ್ತು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ನಿಮ್ಮನ್ನು ಉತ್ತರ ಕೇಳ್ತೇನೆ. ಮಾನ್ಯ ಸಿದ್ದರಾಮಯ್ಯನವರೇ, ನೀವು ಮುಖ್ಯಮಂತ್ರಿ ಆಗಿರಬಹುದು, ಮತ್ತೊಂದಾಗಿರಬಹುದು, ಅದು ಸೆಕೆಂಡ್ರಿ. ನಾನು ಅದನ್ನು ಪ್ರಶ್ನೆ ಮಾಡ್ಲಿಕ್ಕೆ ಹೋಗಲ್ಲ. ನೀವೇನೇ ಆಗಿರಿ, ನಮ್ಮ SCPT SP ಫಂಡು ಸಮರ್ಪಕವಾಗಿ ಜಾರಿ ಆಗಬೇಕು. ನಮ್ಮ ಹೆಣ್ಣು ಮಕ್ಕಳಿಗೆ ಅದೇ ನಿಟ್ಟಿನಲ್ಲಿ ಮಾಸಾಸನ ಬರಬೇಕು. ನಮ್ಮ ಹೆಣ್ಣು ಮಕ್ಕಳು ಓದ್ತಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ನಾಟ್ SC, SC, ST, OBC, ಮೈನಾರಿಟಿ, ಹಿಂದೂ ಎಲ್ಲ ವರ್ತನೆಗೊಳಗಾದ ಎಲ್ಲ ಹೆಣ್ಣು ಮಕ್ಕಳಿಗೆ ಸಮರ್ಪಕವಾದ ಶಾಲಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ವ್ಯವಸ್ಥಿತ ವಿದ್ಯಮಾನ ನಿರ್ಮಾಣ ಆಗ್ಬೇಕು. ಸರ್ ಹೇಳ್ದಂಗೆ ಮತ್ತೆ ಹೇಳ್ತೀನಿ ನಾನು, ವಿಧಾನಸೌಧ ಪಕ್ಕ ಸ್ಫೂರ್ತಿ ಒಂದು ಸೌಧ ಅಂತ ಕಟ್ತಾ ಇದೀರಿ. ಸ್ಫೂರ್ತಿ ಸೌಧ ಕಟ್ತಾ ಇದೀರಿ. 1 ವರ್ಷ ಆಯ್ತು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಶುರು ಮಾಡಿ. ಬಾಯ್ ತೆಗೆದ್ರೆ ಹೇಳ್ತೀರಿ, ನಾವು ಬಾಬಾ ಸಾಹೇಬ್ ಪರವಾಗಿದ್ದೀವಿ, ನಾವು ಬುದ್ಧರ ಪರವಾಗಿದ್ದೀವಿ, ನಾವು ಬಸವಣ್ಣವ್ರ ಪರವಾಗಿದ್ದೀವಿ, ನಾವು ಪೆರಿಯಾರ್ ಪರವಾಗಿದ್ದೀವಿ, ನಾವು ಶಿವಾಜಿ ಪರವಾಗಿದ್ದೀವಿ, ನಾವು ಟಿಪ್ಪು ಪರವಾಗಿದ್ದೀವಿ. ಇದು ಬಾಯಲ್ಲಿ ಮಾತ್ರ. ನೀವ್ ಯಾರು ಪರವಾಗಿದ್ದೀರಿ ನಿಮ್ಗೆ ಗೊತ್ತು. ನೀವ್ ಯಾರು ಪರವಾಗಿದ್ದೀರಿ ನಿಮ್ಗೆ ಗೊತ್ತು. ಭಯ ಪಡುವಂತ ಅವಶ್ಯಕತೆ ಇಲ್ಲ. ಸ್ಪಷ್ಟವಾಗಿ ಹೇಳ್ತಾನೆ, ಇದು ಸಾಮಾಜಿಕ ನ್ಯಾಯದ ಅಡಿಯಲ್ಲಿರತಕ್ಕಂತ ಪ್ರಜಾಪ್ರಭುತ್ವದ ಭಾರತ. ಈ ಭಾರತದಲ್ಲಿ ನಮ್ಮ ಹಕ್ಕನ್ನ ಕೊಡದೆ ಹೋದಲ್ಲಿ ರಾಜಗೋಪಾಲ್ ಸರ್ ಹೇಳ್ದಂಗೆ ಯಾವುದೇ ಕಾರಣಕ್ಕೂ ಹೋರಾಟ ಕೈ ಬಿಡಂಗಿಲ್ಲ. ಮತ್ತೆ ಹೇಳ್ತಾನೆ ಮಾನ್ಯ ಸಿದ್ದರಾಮಯ್ಯನವರೇ, ನಾವು ಕೇಳಿರ್ತಕ್ಕಂಥ ಅಷ್ಟು ಬೇಡಿಕೆಗಳನ್ನ ಈ ಕೂಡಲೇ ಜಾರಿ ಮಾಡದೆ ಹೋದಲ್ಲಿ ರಕ್ತ ಕೊಡ್ತೇವೆ ಹೊರತು ನಾವೇನ್ ಸಡ್ಡ ಬಿಡಂಗಿಲ್ಲ. ಇನ್ನೊಂದು ಸ್ಪಷ್ಟೀಕರಣ ಇದೆ ಮುಸಲ್ಮಾನ್ ಸಮುದಾಯಕ್ಕೆ, ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು. ಯಾಕಂದ್ರೆ ಮುಸ್ಲಿಂ ಸಮುದಾಯ ಈ ದೇಶದ್ದೇನೆ. ನೀವೇನೋ ಬೇರೆ ಹೋಲಿಕೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಜಿನ್ನವ್ರು ಯಾವ ಹೊಡ್ಕೊಂಡು ಹೋದಾರೋ ಅವಾಗ ಪ್ರತ್ಯೇಕ ಆಯ್ತದ, ಅದು ಬೇರೆ ಪ್ರಶ್ನೆ. ಇವತ್ತಿರ್ತಕ್ಕಂಥ ಮುಸಲ್ಮಾನರು ಭಾರತೀಯರೇ. ಭಾರತೀಯ ಎಲ್ಲ ಮುಸಲ್ಮಾನರಿಗೆ ಸ್ಪಷ್ಟವಾಗಿರ್ತಕ್ಕಂಥ 10% ಮೀಸಲಾತಿಯನ್ನ ಸರ್ಕಾರ ನೀಡಲೇಬೇಕು. ಜೊತೆಗೆ ವಿದ್ಯಮಾನಗಳ ಪ್ರಕಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬರಿಗೂ ಕೂಡ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸಮರ್ಪಕವಾದ ನ್ಯಾಯವನ್ನು ಕೊಡಬೇಕು. ಎಲ್ಲಾ ನಮೂನೆಯ ನೈತಿಕ ನ್ಯಾಯ, ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ಧಾರ್ಮಿಕ ನ್ಯಾಯ ಒಂದು ವಿಚಾರ ಹಂತದಲ್ಲಿ ಸ್ಪಷ್ಟೀಕರಣಗೊಳ್ಳಬೇಕು. ಗೊಳ್ಳದೆ ಹೋದಲ್ಲಿ ಭೀಮ ಪುತ್ರನ ಹಿಡ್ಕೊಂಡು, ರಾಜಗೋಪಾಲ್ ಸರ್ ಹಿಡ್ಕೊಂಡು ಸೇರಿರ್ತಕ್ಕಂಥ ಎಲ್ಲ ಕ್ರಾಂತಿಕಾರಿ ಭೀಮನ ರಕ್ತಗಳು ಹರಿದು ಬೀಳ್ತವೆ. ನಮ್ಮ ರಕ್ತ ಹರಿದ್ರು ಪರವಾಗಿಲ್ಲ. ಬಾಬಾ ಸಾಹೇಬ್ ಹೇಳ್ತಿದ್ರು, ಯಾವತ್ತೂ ಒಂದು ಮಾತನ್ನ ಹೇಳ್ತಿದ್ರು. ನಮ್ಮ ಅಪ್ಪನ ಬಗ್ಗೆ ಹೇಳಿ ಖುಷಿ ಆಗುತ್ತೆ ನನಗೆ. ನಮ್ಮಪ್ಪ ಯಾವತ್ತೋ ಒಂದು ಮಾತಾಡ್ತಿದ್ರು, ಪ್ರೆಸ್ ಅವ್ರು ತೆಳ ಕೂತ್ರು, ಕುಣ್ಲಿ ಪರವಾಗಿಲ್ಲ.
ನಮ್ಮಪ್ಪ ಇವತ್ತು ಒಂದು ಮಾತು ಹೇಳ್ತಿದ್ರು, ಮಗನೇ ಏನಾಗುತ್ತೆ ಆಗ್ಲಿ, ಏನ್ ಹೋಗುತ್ತೆ ಹೋಗ್ಲಿ, ನೀನು ಹೋರಾಟ ಮಾಡಿದ್ರು ಪರವಾಗಿಲ್ಲ, ಮಾರಾಟ ಆಗಬೇಡ ಅಂತಕ್ಕಂಥ ಮಾತನ್ನು ಬಾಬಾ ಸಾಹೇಬ್ ಹೇಳ್ತಿದ್ರು. ಇವತ್ತು ನಾವೆಲ್ಲರೂ ಇವತ್ತು ನಾವೆಲ್ಲರೂ ಇಲ್ಲಿ ಹೋರಾಟ ಮಾಡ್ಲಿಕ್ಕೆ ಕುಂತಿ ಹೊರಟು ಮಾರಾಟ ಆಗ್ಲಿಕ್ಕೆ ಬಂದಿಲ್ಲ. ಸಿದ್ದರಾಮಯ್ಯನವರೇ ಇವತ್ತು ಬೇರೆ ಕಾರಣಗಳಿಂದ ಹೊರಗಿರ್ಬೋದು, ನನಗೆ ಗೊತ್ತು ಯಾವ ಕಾರಣ ಅಂತೇಳಿ, ಕಾರಣ ಹೇಳಕ್ ಹೋಗಲ್ಲ ನಾನು. ಅದಕ್ಕೆ ಒಬ್ಬ ಪ್ರಾಯದ ಹುಡುಗ ಇಷ್ಟು ಒದರಾಡಿಕೆ ಕಾರಣ ಸಾಮಾಜಿಕ ನ್ಯಾಯಕ್ಕಾಗಿ, ಆರ್ಥಿಕ ನ್ಯಾಯಕ್ಕಾಗಿ, ಧಾರ್ಮಿಕ ನ್ಯಾಯಕ್ಕಾಗಿ, ಶೈಕ್ಷಣಿಕ ನ್ಯಾಯಕ್ಕಾಗಿ, ಬದ್ಧತೆಯ ನ್ಯಾಯಕ್ಕಾಗಿ, ಸಂವಿಧಾನ ನಮಗೆ ಕೊಡ್ಬೇಕಾಗಿರ್ತಕ್ಕಂಥ ಹಕ್ಕನ್ನ ಪಡೆದುಕೊಳ್ಳಿಕ್ಕಾಗಿ. ಕೊಟ್ರೆ ಉಳಿತೀರಿ, ಕೊಡದಿದ್ರೆ ಮನೆಗೆ ಹೋಗ್ತೀವಿ. 2028ಕ್ಕೆ ನಮ್ಮ ಜನ ಅದನ್ನ ಮಾಡಿ ತೋರಿಸ್ತೀವಿ. ಜೈ ಭೀಮ್, ಜೈ ಭಾರತ್, ನಮೋ ಬುದ್ಧಾಯ.